ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕೊಡುವಂತಹ ಲಡ್ಡು ಪ್ರಸಾದದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಈಗ ಇದರ ಬೆನ್ನಲ್ಲೇ ಪ್ರಮುಖವಾಗಿ ನೋಡಿ, ಪ್ರಸಾದ ಕಲಬೆರಕೆ ಇದೆಯಲ್ಲ, ಆಘಾತದಲ್ಲಿ ಮುಳುಗಿರುವಂತಹ ಬಾಲಾಜಿಯ ಭಕ್ತರು ಈಗ ಭಕ್ತರ ಆತಂಕ ನಿವಾರಣೆ ಮಾಡಬೇಕು ಅಂತೇಳಿ ಟಿಟಿಡಿ ಮುಂದಾಗಿದೆ. ತಿರುಮಲ ಸನ್ನಿಧಾನ ಶುದ್ಧೀಕರಣ ಕಾರ್ಯ ಕೂಡ ಆರಂಭ ಆಗಿದೆ. ದೇವಸ್ಥಾನದ ಗೋಡೆ ಕಂಬಿಗಳ ಶುದ್ಧ ಕಾರ್ಯಾಚರಣೆ ನಡೀತಾ ಇದೆ. 3 ದಿನ ತಿರುಮಲದಲ್ಲಿ ಶುದ್ಧೀಕರಣ ನಡೆಯುತ್ತೆ. ನೋಡಿ, ಈಗ ಕಲಬೆರಕೆ ಮಾಡಿ ಭಕ್ತರ ನಂಬಿಕೆಗೆ ಒಂದು ದ್ರೋಹ ಮಾಡಿದ್ದಾರೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಶುದ್ಧೀಕರಣದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊ ಬನ್ನಿ. ತಿಮ್ಮಪ್ಪನ ಲಡ್ಡುವಿನಲ್ಲಿ ದನದ ಮಾಂಸದ ಕೊಬ್ಬು, ಹಂದಿ ಮಾಂಸದ ಕೊಬ್ಬು ಯಾವಾಗ ಈ ಹಿಂದೆ ಬಳಸಿದ್ರು ಅನ್ನೋ ವಿಚಾರ ವಿವಾದವನ್ನ ಸೃಷ್ಟಿ ಮಾಡ್ತೋ, ಭಕ್ತರಲ್ಲಿ ಆತಂಕವನ್ನು ಹುಟ್ಟುಹಾಕಿತ್ತು. ಹೀಗಾಗಿ ಟಿಟಿಡಿ ತಿರುಪತಿ ತಿರುಮಲ ದೇವಸ್ಥಾನ ಮಂಡಳಿ ಈಗ ದೇವಸ್ಥಾನವನ್ನ ತಿರುಮಲನ ಸನ್ನಿಧಾನವನ್ನ ಸ್ವಚ್ಛತೆ ಮಾಡುವ ಕಾರ್ಯ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿರುವಂಥ ಕಂಬಿಗಳನ್ನು ಸ್ವಚ್ಛಗೊಳಿಸ್ತಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಇದು ಯಾವಾಗ ಇಂಥದ್ದೊಂದು ಅಪವಾದ ಶ್ರೀಪೀಠದ ಮೇಲೆ ಬಂತು, ಆ ತಕ್ಷಣಕ್ಕೆ ಟಿಟಿಡಿ ಸಂಪೂರ್ಣವಾಗಿ ಎಲ್ಲ ಈ ಶ್ರೀಮಠದ ಪ್ರಾಂಗಣವನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಅಲ್ಲಿರುವಂಥ ಕೆಲ ಸಿಬ್ಬಂದಿ, ಟಿಟಿಡಿಯ ಸಿಬ್ಬಂದಿ ಅಲ್ಲಿ ಆ ಕಂಬಿಗಳನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ. ಕಂಬಿಗಳನ್ನು ಬಟ್ಟೆಗಳಿಂದ ಒರೆಸುವ ಮೂಲಕ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಕೆಲ ಮಹಿಳಾ ಸಿಬ್ಬಂದಿಯು ಕೂಡ ಕೆಳಗಡೆ ಕುಳಿತುಕೊಂಡು ಸ್ವಚ್ಛಗೊಳಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಈ ಒಂದು ವಿಚಾರ ಯಾವಾಗ ವಿಶ್ವವ್ಯಾಪಿ ಸಂಚಲನಕ್ಕೆ ಕಾರಣ ಆಯಿತು, ತಿರುಪತಿಯ ತಿಮ್ಮಪ್ಪನ ಲಡ್ಡುವಿನಲ್ಲಿ ಇಂಥದ್ದೊಂದು ಕಲ್ಮಶ ಸೇರಿಕೊಂಡು ಭಕ್ತರಿಗೆ ನೀಡ್ತಾ ಇದ್ದಾರೆ ಅನ್ನೋ ವಿಚಾರ ಯಾವಾಗ ಸುದ್ದಿ ಆಯಿತು, ರಿಪಬ್ಲಿಕ್ ಕನ್ನಡದಲ್ಲಿ ಯಾವಾಗ ಅದನ್ನು ನಾವು ಎಕ್ಸ್ಕ್ಲೂಸಿವ್ ಆಗಿ ಬಿತ್ತರಿಸ್ತೋ, ಅದಾದ ನಂತರ ಟಿಟಿಡಿ ಎಚ್ಚೆತ್ತುಕೊಂಡಿದೆ. ಅದರಂತೆ ಈ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಇಲ್ಲಿ ಸಂಪೂರ್ಣವಾಗಿ ಕುಂಭಾಭಿಷೇಕವೂ ಸೇರಿದಂತೆ ಕುಂಭಾಭಿಷೇಕದ ಜೊತೆಗೆ ಪ್ರೋಕ್ಷಣೆಯ ಕಾರ್ಯವನ್ನು ಮಾಡಿ ಇಲ್ಲಿರುವಂಥ ಧರ್ಮಗುರುಗಳು ಮತ್ತು ಹಿರಿಯರ ಜೊತೆಯಲ್ಲಿ, ಗುರುಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಶ್ರೀ ಕ್ಷೇತ್ರವನ್ನು ಸ್ವಚ್ಛಗೊಳಿಸುವ ಕಾರ್ಯ, ಶುದ್ಧೀಕರಣಗೊಳಿಸುವ ಕಾರ್ಯವನ್ನು ಅತಿ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಹೇಳಿದರು. ಇನ್ನು 3 ದಿನಗಳ ಕಾಲ ಶ್ರೀ ಸನ್ನಿಧಾನದಲ್ಲಿ ಸಂಪೂರ್ಣವಾಗಿ ಇದೇ ರೀತಿಯಾಗಿ ಸಂಪೂರ್ಣ ಪ್ರಾಂಗಣದ ಸುತ್ತಮುತ್ತ ಕಂಬಿಗಳು ಸೇರಿದಂತೆ ಎಲ್ಲವನ್ನು ಕೂಡ ಸ್ವಚ್ಛಗೊಳಿಸುವ ಕಾರ್ಯವನ್ನು ಮಾಡ್ತಾರೆ. 2 ದಿನ ಈ ಶುದ್ಧೀಕರಣ ಕಾರ್ಯಕ್ಕಾಗಿ 2 ದಿನ ಯಾವುದೇ ಭಕ್ತರಿಗೆ ಅವಕಾಶ ಇಲ್ಲ ಅನ್ನೋದು ಕೂಡ ಈಗ ಟಿಟಿಡಿ ಸ್ಪಷ್ಟಪಡಿಸಿದೆ. ಆ ಮೂಲಕ ಶುದ್ಧೀಕರಣದ ಬಳಿಕ ಅಷ್ಟೇ ಬೇರೆ ಬೇರೆ ಊರುಗಳಿಂದ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಬರುವ ಭಕ್ತರಿಗೆ ಶುದ್ಧೀಕರಣದ ನಂತರವೇ ದರ್ಶನಕ್ಕೆ ಅವಕಾಶ ಕೊಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಶುದ್ಧೀಕರಣದ ಕಾರ್ಯ ಆರಂಭ ಆಗಿದೆ. ನೀವು ನೋಡಿದ್ರಿ ಶುದ್ಧೀಕರಣ ಹೇಗೆ ನಡೀತಾ ಇದೆ ಅಂಥೇಳಿ. ಇನ್ನು ಮುಂದಿನ ಹಂತದಲ್ಲಿ ದೇವಸ್ಥಾನದ ಒಳಗಡೆ ಶುದ್ಧೀಕರಣಕ್ಕಾಗಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ನಿರ್ಬಂಧಿಸಿ ಆ ಮೂಲಕ ಶುದ್ಧೀಕರಣ ಮಾಡುವ ತೀರ್ಮಾನಕ್ಕೆ ಟಿಟಿಡಿ ಬಂದಂಗೆ ಕಾಣಿಸ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ತಿರುಮಲ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕೊಡುವಂತಹ ಲಡ್ಡು ಪ್ರಸಾದದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಈಗ ಇದರ ಬೆನ್ನಲ್ಲೇ ಪ್ರಮುಖವಾಗಿ ನೋಡಿ, ಪ್ರಸಾದ ಕಲಬೆರಕೆ ಇದೆಯಲ್ಲ, ಆಘಾತದಲ್ಲಿ ಮುಳುಗಿರುವಂತಹ ಬಾಲಾಜಿಯ ಭಕ್ತರು ಈಗ ಭಕ್ತರ ಆತಂಕ ನಿವಾರಣೆ ಮಾಡಬೇಕು ಅಂತೇಳಿ ಟಿಟಿಡಿ ಮುಂದಾಗಿದೆ. ತಿರುಮಲ ಸನ್ನಿಧಾನ ಶುದ್ಧೀಕರಣ ಕಾರ್ಯ ಕೂಡ ಆರಂಭ ಆಗಿದೆ. ದೇವಸ್ಥಾನದ ಗೋಡೆ ಕಂಬಿಗಳ ಶುದ್ಧ ಕಾರ್ಯಾಚರಣೆ ನಡೀತಾ ಇದೆ. 3 ದಿನ ತಿರುಮಲದಲ್ಲಿ ಶುದ್ಧೀಕರಣ ನಡೆಯುತ್ತೆ. ನೋಡಿ, ಈಗ ಕಲಬೆರಕೆ ಮಾಡಿ ಭಕ್ತರ ನಂಬಿಕೆಗೆ ಒಂದು ದ್ರೋಹ ಮಾಡಿದ್ದಾರೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಶುದ್ಧೀಕರಣದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊ ಬನ್ನಿ.
ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ದನದ ಮಾಂಸದ ಕೊಬ್ಬು, ಹಂದಿ ಮಾಂಸದ ಕೊಬ್ಬು ಯಾವಾಗ ಈ ಹಿಂದೆ ಬಳಸಿದ್ರು ಅನ್ನೋ ವಿಚಾರ ವಿವಾದವನ್ನು ಸೃಷ್ಟಿ ಮಾಡ್ತೋ ಭಕ್ತರಲ್ಲಿ ಆತಂಕವನ್ನು ಹುಟ್ಟುಹಾಕಿತ್ತು. ಹೀಗಾಗಿ TTD ತಿರುಪತಿ ತಿರುಮಲ ದೇವಸ್ಥಾನ ಮಂಡಳಿ ಈಗ ದೇವಸ್ಥಾನವನ್ನು ತಿರುಮಲನ ಸನ್ನಿಧಾನವನ್ನು ಸ್ವಚ್ಛತೆ ಮಾಡುವ ಕಾರ್ಯ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿರುವಂಥ ಕಂಬಿಗಳನ್ನು ಸ್ವಚ್ಛಗೊಳಿಸ್ತಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಇದು ಯಾವಾಗ ಇಂಥದ್ದೊಂದು ಅಪವಾದ ಶ್ರೀಪೀಠದ ಮೇಲೆ ಬಂತೋ ಆ ತಕ್ಷಣಕ್ಕೆ TTD ಸಂಪೂರ್ಣವಾಗಿ ಎಲ್ಲ ಈ ಶ್ರೀಮಠದ ಪ್ರಾಂಗಣವನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಅಲ್ಲಿರುವಂಥ ಕೆಲ ಸಿಬ್ಬಂದಿ, TTDಯ ಸಿಬ್ಬಂದಿ ಅಲ್ಲಿ ಆ ಕಂಬಿಗಳನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ. ಕಂಬಿಗಳನ್ನು ಬಟ್ಟೆಗಳಿಂದ ಒರೆಸುವ ಮೂಲಕ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಕೆಲ ಮಹಿಳಾ ಸಿಬ್ಬಂದಿಯು ಕೂಡ ಕೆಳಗಡೆ ಕುಳಿತುಕೊಂಡು ಸ್ವಚ್ಛಗೊಳಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಈ ಒಂದು ವಿಚಾರ ಯಾವಾಗ ವಿಶ್ವವ್ಯಾಪಿ ಸಂಚಲನಕ್ಕೆ ಕಾರಣ ಆಯಿತು, ತಿರುಪತಿಯ ತಿಮ್ಮಪ್ಪನ ಲಡ್ಡುವಿನಲ್ಲಿ ಇಂಥದ್ದೊಂದು ಕಲ್ಮಶ ಸೇರಿಕೊಂಡು ಭಕ್ತರಿಗೆ ನೀಡ್ತಾ ಇದ್ದಾರೆ ಅನ್ನೋ ವಿಚಾರ ಯಾವಾಗ ಸುದ್ದಿ ಆಯಿತು, ರಿಪಬ್ಲಿಕ್ ಕನ್ನಡದಲ್ಲಿ ಯಾವಾಗ ಅದನ್ನು ನಾವು ಎಕ್ಸ್ಕ್ಲೂಸಿವ್ ಆಗಿ ಬಿತ್ತರಿಸ್ತೋ, ಅದಾದ ನಂತರ TTD ಎಚ್ಚೆತ್ತುಕೊಂಡಿದೆ. ಅದರಂತೆ ಈ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಇಲ್ಲಿ ಸಂಪೂರ್ಣವಾಗಿ ಕುಂಭಾಭಿಷೇಕವೂ ಸೇರಿದಂತೆ ಕುಂಭಾಭಿಷೇಕದ ಜೊತೆಗೆ ಪ್ರೋಕ್ಷಣೆಯ ಕಾರ್ಯವನ್ನು ಮಾಡಿ ಇಲ್ಲಿರುವಂಥ ಧರ್ಮಗುರುಗಳು ಮತ್ತು ಹಿರಿಯರ ಜೊತೆಯಲ್ಲಿ, ಗುರುಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಶ್ರೀ ಕ್ಷೇತ್ರವನ್ನು ಸ್ವಚ್ಛಗೊಳಿಸುವ ಕಾರ್ಯ, ಶುದ್ಧೀಕರಣಗೊಳಿಸುವ ಕಾರ್ಯವನ್ನು ಅತಿ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಹೇಳಿದರು. ಇನ್ನು 3 ದಿನಗಳ ಕಾಲ ಶ್ರೀ ಸನ್ನಿಧಾನದಲ್ಲಿ ಸಂಪೂರ್ಣವಾಗಿ ಇದೇ ರೀತಿಯಾಗಿ ಸಂಪೂರ್ಣ ಪ್ರಾಂಗಣದ ಸುತ್ತಮುತ್ತ ಕಂಬಿಗಳು ಸೇರಿದಂತೆ ಎಲ್ಲವನ್ನು ಕೂಡ ಸ್ವಚ್ಛಗೊಳಿಸುವ ಕಾರ್ಯವನ್ನು ಮಾಡ್ತಾರೆ. 2 ದಿನ ಈ ಶುದ್ಧೀಕರಣ ಕಾರ್ಯಕ್ಕಾಗಿ 2 ದಿನ ಯಾವುದೇ ಭಕ್ತರಿಗೆ ಅವಕಾಶ ಇಲ್ಲ ಅನ್ನೋದು ಕೂಡ ಈಗ TTD ಸ್ಪಷ್ಟಪಡಿಸಿದೆ. ಆ ಮೂಲಕ ಶುದ್ಧೀಕರಣದ ಬಳಿಕ ಅಷ್ಟೇ ಬೇರೆ ಬೇರೆ ಊರುಗಳಿಂದ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಬರುವ ಭಕ್ತರಿಗೆ ಶುದ್ಧೀಕರಣದ ನಂತರವೇ ದರ್ಶನಕ್ಕೆ ಅವಕಾಶ ಕೊಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಶುದ್ಧೀಕರಣದ ಕಾರ್ಯ ಆರಂಭ ಆಗಿದೆ. ನೀವು ನೋಡಿದ್ರಿ ಶುದ್ಧೀಕರಣ ಹೇಗೆ ನಡೀತಾ ಇದೆ ಅಂಥೇಳಿ. ಇನ್ನು ಮುಂದಿನ ಹಂತದಲ್ಲಿ ದೇವಸ್ಥಾನದ ಒಳಗಡೆ ಶುದ್ಧೀಕರಣಕ್ಕಾಗಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ನಿರ್ಬಂಧಿಸಿ ಆ ಮೂಲಕ ಶುದ್ಧೀಕರಣ ಮಾಡುವ ತೀರ್ಮಾನಕ್ಕೆ TTD ಬಂದಂಗೆ ಕಾಣಿಸ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆ ನಾನು ರಂಜಿತ್ ಶ್ರೀಯ, ರಿಪಬ್ಲಿಕ್ ಕನ್ನಡ, ತಿರುಮಲ. ಇನ್ನು ತಿರುಪತಿ ತಿಮ್ಮಪ್ಪನ ಲಡ್ಡುವಿಗೆ ಕಲಬೆರಕೆ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕಡೆ TTD ಇಂತಹ ಒಂದು ನಿರ್ಧಾರವನ್ನು ಮಾಡಿದರೆ, ಮತ್ತೊಂದು ಕಡೆ ಆಂಧ್ರ DCM ಪವನ್ ಕಲ್ಯಾಣ್ ಅವರು ಈಗ ಒಂದು ದೀಕ್ಷೆಯನ್ನು ತಗೊಂಡಿದ್ದಾರೆ. ಪ್ರಾಯಶ್ಚಿತ ದೀಕ್ಷೆಗೆ ಪವನ್ ಕಲ್ಯಾಣ್ ನಿರ್ಧಾರವನ್ನು ಮಾಡಿದ್ದಾರೆ. ನಾಳೆಯಿಂದ 11 ದಿನಗಳ ಕಾಲ ಪ್ರಾಯಶ್ಚಿತ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ಆ ಬಳಿಕ 11 ದಿನದ ಬಳಿಕ ಪವನ್ ಕಲ್ಯಾಣ್ ತಿರುಪತಿಗೆ ಭೇಟಿ ಕೊಡ್ತಾರೆ. ನಾಳೆ ಗುಂಟೂರು ದೇಗುಲದಲ್ಲಿ ದೀಕ್ಷೆಯನ್ನು ಪಡೆಯಲಿರುವಂಥ ಪವನ್ ಕಲ್ಯಾಣ್ ತಿರುಪತಿಯ ಲಡ್ಡು ಪ್ರಸಾದ ಅಪವಿತ್ರವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಧ್ರದ DCM ಆಗಿರುವಂಥ ಪವನ್ ಕಲ್ಯಾಣ್ ಈ ರೀತಿಯಾಗಿ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ಅದು ಪ್ರಾಯಶ್ಚಿತ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ನಾಳೆಯಿಂದ 11 ದಿನ ದೀಕ್ಷೆಯಲ್ಲಿರ್ತಾರೆ. ಆ ಬಳಿಕ ಅವರು ತಿರುಪತಿಗೆ ತೆರಳಿ ತಿರುಮಲನ ದರ್ಶನವನ್ನು ಪಡೆದುಕೊಳ್ಳಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಿಂದಲೇ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, 11 ದಿನಗಳ ಈ ಒಂದು ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ಏನಿದು ಈ ಪ್ರಾಯಶ್ಚಿತ ದೀಕ್ಷೆ ಅಂತಂದ್ರೆ? ನಾಗೇಂದ್ರ ಬಾಬು, ತಿರುಪತಿಯ ತಿಮ್ಮಪ್ಪನ ಪ್ರಸಾದದಲ್ಲಿ ಕಲಬೆರಕೆ ಆಗಿರುವಂಥ ವಿಚಾರ, ವಿಶ್ವದಾದ್ಯಂತ ತಿಮ್ಮಪ್ಪನ ಭಕ್ತರಲ್ಲಿ ಆತಂಕಕ್ಕೆ ಕಾರಣ ಆಗಿರುವಂಥ ವಿಚಾರ. ಇದಾದ ನಂತರ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಶುದ್ಧೀಕರಣ ಕಾರ್ಯ ಆರಂಭ ಆಗಿದೆ. ಇನ್ನು 3 ದಿನಗಳ ಕಾಲ ತಿರುಪತಿ ತಿಮ್ಮಪ್ಪನ ಸಾನ್ನಿಧ್ಯ ಪ್ರಾಂಗಣ ಸೇರಿದಂತೆ ದೇವಸ್ಥಾನದ ಒಳಗೂ ಹೊರಗೂ ಶುದ್ಧೀಕರಣದ ಕಾರ್ಯ ನಡೆಯುತ್ತೆ. ಒಳಗಿನ ಪಾರ್ಟನ್ನು ಅಥವಾ ಗರ್ಭಗುಡಿಯ ಒಳಗಡೆ ಶುದ್ಧೀಕರಣಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆ ಸಮಯದಲ್ಲಿ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆ ನಿರ್ಬಂಧವನ್ನು ಹೇರಿ ಶುದ್ಧೀಕರಣವನ್ನು ಮಾಡ್ತಾರೆ. ಇನ್ನು ನೀವೇ ಹೇಳ್ದಂಗೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ DCM ಪವನ್ ಕಲ್ಯಾಣ್ ಒಂದು ದೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ಅವರ ದೀಕ್ಷೆಯ ಪ್ರಕಾರ ಈ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಆಗಿರುವಂಥ ಅಪಚಾರ,
ತಿಮ್ಮಪ್ಪನ ದೇವಸ್ಥಾನಕ್ಕೆ ಕಳಂಕ ಎಂತಂದಿದ್ದಾರೆ. ಇದರಿಂದ ಪ್ರಾಯಶ್ಚಿತಕ್ಕಾಗಿ ಕುಂಭಾಭಿಷೇಕದ ಜೊತೆಗೆ ಬೇರೆ ಬೇರೆ ಯಾಗಗಳ ಜೊತೆಗೆ ತಾವು ದೀಕ್ಷೆಯನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಶ್ರೀ ಕ್ಷೇತ್ರದಲ್ಲಿ ಯಾವುದೇ ಅಪಚಾರ ಆಗಿತ್ತಲ್ಲ ಅದೆಲ್ಲವೂ ಕೂಡ ಮಲಿನ ಎಲ್ಲವೂ ಕೂಡ ತೊಳೆದು ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ವ್ರತ ಫಲದ ಜೊತೆಗೆ ದೀಕ್ಷೆಯನ್ನು ತೆಗೆದುಕೊಂಡು ಈಗ ಮಾನ್ಯ ಡಿ ಸಿ ಎಂ ಪವನ್ ಕಲ್ಯಾಣ್ ಇಂಥದ್ದೊಂದು ತೀರ್ಮಾನಕ್ಕೆ ಹೊಂದಿದ್ದಾರೆ. 11 ದಿನಗಳ ಕಾಲ ದೀಕ್ಷೆಯನ್ನು ತೆಗೆದುಕೊಳ್ತಾರೆ. ಇದರ ಜೊತೆಗೆ ನಾಳೆಯಿಂದ ವಿಶೇಷವಾದಂಥ ಯಾಗ ಪ್ರಯಾಗಗಳು ಕೂಡ ಈ ಸಾನ್ನಿಧ್ಯದಲ್ಲಿ ನಡೆಯುತ್ತೆ. ಆಗಿರುವಂಥ ಅಪಚಾರ ಲೋಪದೋಷದಿಂದ ಎಲ್ಲವನ್ನು ಕೂಡ ಪಾಪ ಕರ್ಮಗಳನ್ನು ತೊಳೆಯೋದಕ್ಕಾಗಿ ತಿಮ್ಮಪ್ಪನ ಬಳಿಯಲ್ಲಿ ಈ ರೀತಿಯ ವಿಶೇಷವಾದಂಥ ಪೂಜೆ ಪುನಸ್ಕಾರವನ್ನು ಮಾಡೋ ಮೂಲಕ ಈ ತಿಮ್ಮಪ್ಪನ ಕ್ಷೇತ್ರದಲ್ಲಿ ಆಗಿರುವಂಥ ಇಂಥದ್ದೊಂದು ಕಳಂಕ ಇದರಿಂದ ಹೊರಗಡೆ ಬಂದು ಇನ್ನು ಮುಂದೆ ಯಾವುದೇ ಅಚಾತುರ್ಯ ಆಗದ ರೀತಿಯಲ್ಲಿ ನಾವು ನಡೆದುಕೊಳ್ತೀವಿ ಅನ್ನುವ ಒಂದು ದೀಕ್ಷೆಯನ್ನು ಈಗ ಸರ್ಕಾರ ತೆಗೆದುಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ಇದೇ ಅಕ್ಟೋಬರ್ 4ರಿಂದ ಅಕ್ಟೋಬರ್ 12ನೇ ತಾರೀಕಿನವರೆಗೂ ಬ್ರಹ್ಮ ಕಲೋತ್ಸವ ಇಲ್ಲಿ ನಡೆಯುತ್ತೆ. ಈ ಬ್ರಹ್ಮ ಕಲೋತ್ಸವಕ್ಕೆ ಇಲ್ಲಿನ TTDಯ ಮಂಡಳಿ ಇದೆಯಲ್ಲ, ಆಡಳಿತ ಮಂಡಳಿ, ಮಾನ್ಯ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರಿಗೆ ಆಹ್ವಾನವನ್ನು ಕೊಟ್ಟಿದೆ. ಚಂದ್ರಬಾಬು ನಾಯ್ಡು ಅವರು ಅದಕ್ಕೆ ಸ್ಪಂದಿಸಿದ್ದಾರೆ. ಮತ್ತೆ ಆಹ್ವಾನವನ್ನು ಪುರಸ್ಕರಿಸಿ ತಾವು ಬರೋದಾಗಿಯೂ ಕೂಡ ಹೇಳಿದ್ದಾರೆ.